ಕರ್ನಾಟಕದ ಟಿ ನರಸೀಪುರದಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮದ ದಡದಲ್ಲಿ ಈ ಪುರಾತನ ಗುಂಜಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ. ಇದರ ಇತಿಹಾಸದ ಪ್ರಕಾರ ಶ್ರೀ ನರಸಿಂಹಸ್ವಾಮಿಯು ಒಬ್ಬ ಬಟ್ಟೆ ಒಗೆಯುವ ಅಗಸನ ಕನಸಿನಲ್ಲಿ ಬಂದು ತಾನು ನೆಲೆಸಿರುವ ಸ್ಥಳವನ್ನು ತೋರಿಸಿ ಅಲ್ಲಿ ದೇವಾಲಯ ಕಟ್ಟಲು ನಿಧಿಯನ್ನು ನೀಡಿದನೆಂಬ ಪ್ರತೀತಿಯಿದೆ. ಈ ಕ್ಷೇತ್ರವು ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ಹೆಚ್ಚು ಪವಿತ್ರವೆಂದು ನಂಬಲಾಗಿದ್ದು, ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿನ ನರಸಿಂಹದೇವರ ವಿಗ್ರಹವು ತನ್ನ ಕೈಯಲ್ಲಿ ಗುಲಗಂಜಿಯನ್ನು ಹಿಡಿದಿದೆ. ದ್ರಾವಿಡ ಶೈಲಿಯಲ್ಲಿರುವ ಈ ಮಂದಿರದಲ್ಲಿ ಸ್ವಾಮಿಯು ಲಕ್ಷ್ಮಿಯೊಂದಿಗೆ ಕುಳಿತ ಭಂಗಿಯಲ್ಲಿದ್ದಾನೆ. ಇಲ್ಲಿನ ಒಂದು ಪ್ರಮುಖ ವಿಶಿಷ್ಟತೆಯೆಂದರೆ ದೇವಾಲಯದ ಕಂಬದ ಮೇಲಿರುವ ಕಲ್ಲಿನ ಹಲ್ಲಿಯ ಕೆತ್ತನೆಯನ್ನು ಭಕ್ತರು ಏಣಿಯ ಸಹಾಯದಿಂದ ಏರಿ ಸ್ಪರ್ಶಿಸಬೇಕು. ಹೀಗೆ ಮಾಡುವುದರಿಂದ ದೋಷಗಳು ಮತ್ತು ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ಬಲವಾದ ನಂಬಿಕೆಯಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಅದ್ಧೂರಿ ಕುಂಭಮೇಳ ಮತ್ತು ರಥೋತ್ಸವ ನಡೆಯುತ್ತದೆ. ಭಕ್ತರು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಸ್ವಾಮಿಯ ದರ್ಶನ ಪಡೆದು ಹಲ್ಲಿಯನ್ನು ಸ್ಪರ್ಶಿಸುವ ಮೂಲಕ ಧನ್ಯತೆ ಪಡೆಯುತ್ತಾರೆ. महाविष्णुं ज्वलन्तं सर्वतोमुखं नरसिंहं भीषणं भद्रं